टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಕೋಪ ಮಾಡ್ಕೊಂಡಿದ್ದು ನೋಡಿಲ್ಲ. ಆ್ಯಂಡ್ ನನಗೆ ಲೈಕ್ ಅವ್ನು ಯಾಕೆ ಇಷ್ಟು ಎಮೋಷ್ನಲ್ ಆಗ್ತಾ ಇದ್ದೀನಿ ಬಿಕಾಸ್ ಆಫ್ ಅ ರೀಸನ್ ಏನು ಅಂದರೆ, ಈಗ ನನ್ನ ಮಗು ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಜೊತೆ ಫೋನ್ ಕಾಂಟ್ಯಾಕ್ಟಲ್ಲಿ ಇರ್ತಿದ್ದ. ಚೆನ್ನಾಗಿ ತಿನ್ಬೇಕು ಆಯ್ತಾ, ದಷ್ಟಪುಷ್ಟವಾಗಿರ್ಬೇಕಾಯ್ತಾ, ಜೂನಿಯರ್ ಜಿಜಿ ಬೇಕು ಆಯ್ತಾ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದ ಅವನು. ಆ್ಯಂಡ್ ಮಗು ಆದಮೇಲೆ ನನ್ನ ಮಗು ಜೊತೆಗೆ ಬಂದಿದ್ದ, ನೋಡೋಕೆ ಬಂದಿದ್ದ. ಮಗು ಅವಳೊಟ್ಟಿಗೆ ವಿಡಿಯೋ ನೋಡಿದ್ರೆ ಬೇಜಾರಾಗ್ತದೆ. ಈಗ ಮಗು ಒಟ್ಟಿಗೆ ಆಟ ಆಡ್ಕೊಂಡಿದ್ದ. ಆ್ಯಂಡ್ ರೀಸೆಂಟು ಅನೀಶ್ ಅವ್ರದ್ದು ದಸ್ಕತ್ ಅಂತ ಸಿನಿಮಾ ಬಂತು, ಅದ್ರದ್ದು ಪ್ರೀಮಿಯರ್ ಶೋಗೆ ಹೋಗಿದ್ವಿ. ನನಗೆ ಕಣ್ಣಿಗೆ ಕಟ್ಟದಂಗಿದೆ. ಜಿಜಿ ಅವ್ರು ಕೂತಿದ್ದಾರೆ, ನಾನು ಕೂತಿದ್ದೀನಿ, ಪಕ್ಕದಲ್ಲಿ ಬಂದು ಕೂತ ಮಿಂಚು ಅವರು ಸಹ ಇದ್ದರು. ನನ್ನ ಮಗುನ ಅವ್ನ ತೊಡೆ ಮೇಲೆ ಕೂರಿಸ್ಕೊಂಡು ಇಡೀ ಸಿನಿಮಾ ನೋಡಿದ್ದಾನೆ, ಅವಳ ಹತ್ರ ಮಾತಾಡ್ಕೊಂಡು ಗೇಲಿ ಮಾಡಿಕೊಂಡು. ಆಮೇಲೆ ನನಗೆ ಹೇಳ್ತಾ ಇದ್ದ, ನೀನು ನಿನ್ನ ಗಂಡನಿಗೆ ತುಳು ಕಲಿಸ್ಲಿಲ್ಲ, ನಂಗೆ ತುಳು ಬರುತ್ತೆ, ನೀನು ನಿನ್ನ ಗಂಡನಿಗೆ ತುಳು ಕಲಿಸಿಲ್ಲ ಅಲ್ಲ, ಯಾಕೆಂದರೆ ನೀನು ಬೈಯೋಕ್ಕಾಗೋದಿಲ್ಲ ಅಲ್ಲ, ಅದಕ್ಕೆ ಕಲಿಸ್ಲಿಲ್ಲ ಅಲ್ಲ ಅಂತೆಲ್ಲ ರೇಗಿಸ್ತಾ ಇದ್ದ. ಅಷ್ಟು ಚೂಟಿಯಾಗಿದ್ದು ಹುಡುಗ, ಚುರುಕಾಗಿ. ಸರ್ ಕಾಂತಾರದಲ್ಲಿ ಮಾಡ್ತಾ ಇದ್ದಾನೆ ಸರ್, ಒಳ್ಳೆ ಪಾತ್ರ ಸಿಕ್ಕಿತ್ತು, ಖುಷಿಯಿಂದ ಹೇಳ್ಕೊಳ್ತಾ ಇದ್ದ, ಅದಕ್ಕೋಸ್ಕರ ಒಂದು ಗೆಟಪ್ ಬಿಲ್ಟ್ ಮಾಡಿದ್ದ. ಆಮೇಲೆ ಜಿಜಿಗೆ ಯಾವುದೇ ಸಿನಿಮಾ ಬಂದರೂ ಜಿಜಿ ಅವ್ರಿಗೂ ಫೋನ್ ಮಾಡಿ ವಿಶ್ ಮಾಡೋನು, ನನಗೂ ರೇಗ್ಸೋನು. ಒಳ್ಳೆ ವ್ಯಕ್ತಿ ಸರ್, ಒಳ್ಳೆ ವ್ಯಕ್ತಿ. ಪಾಪ ಅವ್ರ ತಾಯಿ ಹೆಂಗೆ ಸಹಿಸ್ಕೊತಾರೋ ಇದನ್ನು ನಂಗೆ ಗೊತ್ತಿಲ್ಲ. ಪಾಪ ಮಗನ ಬಗ್ಗೆ ತುಂಬ ಕನಸು ಕಟ್ಟಿದ್ರು. ತಂಗಿ ಕೂಡ ರಕ್ಷಿತ ಅಂತ ಒಳ್ಳೆ ಮಗಳು, ಒಳ್ಳೆ ಹುಡುಗಿ. ಅದು ಏನೋ ಅವ್ನದ್ದು ಏನಂದ್ರೆ ತಂಗಿದ ಒಂದು ಮದುವೆ ಆಗಲಿ ಅನ್ನೋದು ಇತ್ತು. ಒಂದು 2-3 ಸಲ ನಮ್ಮ ಹತ್ರ ಮಾತಾಡುವಾಗ ಹೇಳಿದ್ದ, ಮದುವೆ ಆಗುವಾಗ ಮಾತಾಡುವಾಗ ಹೇಳಿದ್ದ. ಏನೋ ಎಲ್ರಿಗೂ ಇಷ್ಟ ಆಗೋ ಪರ್ಸನ್ನು. ನೀವು ಸುಮ್ಮನೆ ನೋಡಿ ಒಮ್ಮೆ, ನಮ್ಮ ಕಾಮಿಡಿ ಕಿಲಾಡಿ ಅಂತಲ್ಲ, ಯಾರೇ ಇರ್ಬೋದು, ಎಲ್ಲರೂ ಸ್ಟೇಟಸಲ್ಲಿ ಒಂದು ಫೋಟೋ ಇದೆ. ಮಿಸ್ಸಿಂಗ್ ಹಿಮ್ ಆ್ಯಕ್ಚುಲಿ. ಬೇಜಾರಾಗ್ತಾ ಇದೆ.